ಶ್ರೀ ಗುರುಭ್ಯೋ ನಮಃ. ಯಾವುದೊಂದು ಮಾತು ಆಡುವುದಕ್ಕಾಗಿ ನಿಂತಹ ಸಂದರ್ಭದಲ್ಲಿ ಹೊಸತು ಹೊಳೆಯುವಂತಹ ವಿಷಯಗಳಿರ್ತವೆ. ನಾವೀಗ ಕೇಳಿದಂತಹ ಮಾತುಗಳು ಅಂತವು. ಪ್ರಾಯಶಃ ತೋಳ್ಪಾಡಿಯವರು ಅದನ್ನು ಮೊದಲೇ ಆಲೋಚನೆ ಮಾಡಿ ಹೀಗೆ ಮಾತಾಡಬೇಕು ಅಂತ ಹೇಳುವಂತಹ ಆಲೋಚನೆಯಲ್ಲಿ ಬಂದಂತಹದ್ದಲ್ಲ, ಅದು ಸ್ಫುರಿಸಿದಂತಹ ಮಾತುಗಳು. ಇಂಥ ಮಾತುಗಳನ್ನೆಲ್ಲ ಕೇಳಿದ ಮೇಲೆ ನಾನು ಯಾವ ರೀತಿ ಮಾತನಾಡಬೇಕು ಅಂತ ಹೇಳುವಂಥದ್ದೇ ನನಗೆ ತೊಡಕು. ಪ್ರಸ್ತಾವನೆ ಮಾತುಗಳನ್ನು ಹೇಳುವಂತಹ ಸಂದರ್ಭದಲ್ಲಿ ಭಾರತೀಯ ಜ್ಞಾನ ಪರಂಪರೆ ಎಂಬಂಥ ಒಂದು ಮಾತನ್ನು ಹೇಳಿದೆ. ಅದನ್ನೇ ಈ ಹೊಸ ಶಿಕ್ಷಣ ನೀತಿ ಕೂಡ ಇಂಡಿಯನ್ ನಾಲೆಜ್ ಸಿಸ್ಟಮ್ ಅಂತ ಹೇಳುವಂಥ ಇನ್ನೊಂದು ರೀತಿಯಲ್ಲಿ ಹೇಳ್ತದೆ. ಇಂಡಿಯನ್ ನಾಲೆಜ್ ಸಿಸ್ಟಮ್, ಅದರ ಬಗೆಗೆ ಹೆಚ್ಚು ಗಮನ ಕೊಡಬೇಕು ಎಂಬಂಥದ್ದು ಕೂಡ ಹೊಸ ಕಾಲದ ಧೋರಣೆ ಇದೆ. ಆದರೆ ಈ ನಾಲೆಜ್ ಸಿಸ್ಟಮ್ ಎಂಬಂಥದ್ದು ಅಥವಾ ಜ್ಞಾನ ಪರಂಪರೆ ಎಂಬಂಥದ್ದು ಅದು ಬೋಧಿಸಿ ಬರುವಂತಹದ್ದಲ್ಲ, ಅದು ಹೊಳಹುಗಳ ಮೂಲಕವೂ ಕೂಡ ಬರುವಂಥದ್ದು. ಬೋಧಿಸುವಂಥ ಒಂದಂಶ ಇದ್ದೇ ಇರ್ತದೆ, ಆದರೆ ಬೋಧಿಸಿದ ಮೇಲೆ ಹೊಸ ಹೊಳಹುಗಳು ಹೇಗೆ ಬರ್ತವೆ ಎಂಬಂಥದ್ದನ್ನು ಮತಾಂತರ ಎಂಬಂಥ ಒಂದು ಮಾತಿನಿಂದ ತೋಳ್ಪಾಡಿಯವರು ಹೇಳಿದರು. ಮತಾಂತರ ಅಂದರೆ ಇನ್ನೊಬ್ಬರ ಪ್ರಭಾವಕ್ಕೊಳಗಾಗಿ ಮತಾಂತರ ಆಗುವಂತಹದ್ದಲ್ಲ. ನಾವೀಗ ಹೊಸ ಕಾಲದಲ್ಲಿ ಮತಾಂತರ ಅಂತ ಹೇಳೋದಕ್ಕೆ ಏನನ್ನು ಹೇಳ್ತೇವೆ ಅದಲ್ಲ. ಅಲ್ಲಿ ಅದು ಸ್ವಾಧ್ಯಾಯದಿಂದ, ತನ್ನ ಸ್ವಂತ ಅನುಸಂಧಾನದಿಂದ, ನಿಧಿಧ್ಯಾಸದಿಂದ ಆಗುವಂತಹ ಹೊಸ ಹೊಳಹು, ಅದನ್ನೇ ಅವರು ಮತಾಂತರ ಎಂಬುದಾಗಿ ಹೇಳಿದಂಥ. ಅದು ಅವರವರ ಅದನ್ನು ಏನು ಹೇಳಬೇಕೋ ಗೊತ್ತಾಗಲ್ಲ. ಅವರವರ ಸಂಸ್ಕೃತಿ ಎಂಬುದಾಗಿ ಹೇಳಬೇಕು ಅಥವಾ ಅವರವರಿಗೆ ಉಪಲಬ್ಧಿ ಆದಂತಹದ್ದು ಎಂಬುದಾಗಿ ಹೇಳಬೇಕೋ ಆ ರೀತಿಯಲ್ಲಿ ಅದು ಆಗ್ತದೆ. ಅವರವರ ಭಾಗ್ಯಕ್ಕೆ ಅನುಗುಣವಾಗಿ ಅದು ದೊರಕ್ತದೆ. ಇದು ಪ್ರವಚನದಿಂದ ಉಂಟಾಗುವಂತಹದ್ದಲ್ಲ, ವಾಕ್ಯಾರ್ಥದಿಂದ ಉಂಟಾಗುವಂತಹದ್ದಲ್ಲ. ವಾಕ್ಯಾರ್ಥ ಬೇಕು ಬೇಡ ಎಂಬಂತಹ ವಿಷಯ ಒಂದು ಬೇರೆ. ಚರ್ಚೆಗಾಗಿ ಚರ್ಚೆ ಬೇಡ ಅಂತ, ಕೇವಲ ಚರ್ಚೆಯ ಉದ್ದೇಶ ಏನು? ಚರ್ಚೆಗಾಗಿ ಚರ್ಚೆ ಆಗಬೇಕಲ್ಲ, ಚರ್ಚೆಗಾಗಿ ಚರ್ಚೆ ಅದು ಬೇಡ ಎಂಬುದಾಗಿ ಹೇಳಿದಂಥದ್ದು. ಆದರೆ ಸತ್ಯಕ್ಕಾಗಿ ವಾಕ್ಯಾರ್ಥ ಬೇಕು. ಈ ವಾಕ್ಯಾರ್ಥ ಎಲ್ಲಿ ಬೇಕು ಅಂತ ಹೇಳಿದರೆ, ಅನೇಕರು ಸೇರಿಕೊಂಡು ಅಥವಾ ಇಬ್ಬರು ಸೇರಿಕೊಂಡು ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿ ಅಥವಾ ಆಕ್ಷೇಪಗಳಿಗೆ ಉತ್ತರ, ಅದರಲ್ಲಿ ಪೂರ್ವ ಪಕ್ಷ, ಸಿದ್ಧಾಂತ ಪಕ್ಷ ಇತ್ಯಾದಿಗಳನ್ನು ಪ್ರತಿಪಾದನೆ ಮಾಡುವಂಥದ್ದು ಆ ರೀತಿಯದ್ದಲ್ಲ. ಅದು ಯಾವಾಗ ಚಿಂತನೆ ಮಾಡ್ತಾನೆ, ಆ ಚಿಂತನೆ ಮಾಡುವಂಥವನ ಮನಸ್ಸಿನಲ್ಲಿಯೇ ಪ್ರಶ್ನೆಗಳು ಹುಟ್ಟಬೇಕು. ಅದಕ್ಕೆ ಆತನ ಮನಸ್ಸಿನಲ್ಲಿಯೇ ಅನುಸಂಧಾನ ಮಾಡಿ ಉತ್ತರಗಳು ದೊರಕಬೇಕು. ಮಧ್ವಾಚಾರ್ಯರಿಗೆ ಆದಂಥದ್ದು ಆ ಥರದ ಪರಿವರ್ತನೆ ಎಂಬುದಾಗಿ ಹೇಳಿದಂಥದ್ದು. ಅಚ್ಯುತ ಪ್ರೇಕ್ಷರು ಅವರಿಗೆ ಉಪದೇಶವನ್ನು ಮಾಡಿದಾಗ ಅವರು ಅಚ್ಯುತ ಪ್ರೇಕ್ಷರನ್ನು ಖಂಡಿಸಲಿಕ್ಕೆ ಹೋಗಿ ಹೊಸ ತತ್ವವನ್ನು ತಿಳಿದುಕೊಂಡಂತಹದ್ದಲ್ಲ. ಅವರಿಗೆ ಏನೇನು ಪ್ರಶ್ನೆಗಳಿಟ್ಟು ಆ ಪ್ರಶ್ನೆಗಳನ್ನು ಆತ್ಮದಲ್ಲಿ ಅನುಸಂಧಾನ ಮಾಡಿ ಹೊಸತನ್ನು ಕಂಡುಕೊಂಡಂತಹದ್ದು ಎಂಬರ್ಥ. ಹಾಗೆ ಆದಂತಹ ಪರಿವರ್ತನೆ ಇದು ವಿಶಾಲವಾದಂತಹ ಅರ್ಥದಲ್ಲಿ ಹೇಳುವುದಾದರೆ ಅವರ ಮನಸ್ಸಿನ ಒಳಗೆ ನಡೆದಂತಹ ವಾಕ್ಯಾರ್ಥ. ಆ ವಾಕ್ಯಾರ್ಥದಿಂದ ಹೊಸ ತತ್ವ ಹುಟ್ಟಿಕೊಳ್ಳಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ವಾಕ್ಯಾರ್ಥ ಅಂತ ಹೇಳುವಂತಹದ್ದಕ್ಕೆ ಸಾಮಾನ್ಯವಾದಂತಹ ಅರ್ಥವನ್ನು ನಾವು ಇಟ್ಟುಕೊಂಡ್ರೆ ಸಾಕಾಗುವುದಿಲ್ಲ. ಯಾವುದೋ ಒಂದು ಗ್ರಂಥದ ಬಗೆಗೆ, ಆ ಗ್ರಂಥದಲ್ಲಿ ಪ್ರತಿಪಾದಿತವಾದಂತಹ ವಿಷಯದ ಬಗೆಗೆ ಇಬ್ಬರು ವಿದ್ವಾಂಸರು ಸೇರಿ ಚರ್ಚೆ ಮಾಡುವಂತಹದ್ದು ಎಂಬ ಅರ್ಥ ಅಲ್ಲ, ಅದಕ್ಕಿಂತ ವಿಶೇಷವಾದಂತಹದ್ದಾಗ್ತದೆ. ಆದ್ದರಿಂದ ಅದು ಆಧ್ಯಾತ್ಮಿಕವಾದಂತಹ ದೃಷ್ಟಿಯಿಂದ ಆತ್ಮಾನುಸಂಧಾನ ಎಂಬಲ್ಲಿಗೆ ಹೋಗ್ತದೆ ಈ ವಾಕ್ಯಾರ್ಥ ಎಂಬಂತಹದ್ದು ಕೂಡ. ಆದ್ದರಿಂದ ವಾಕ್ಯಾರ್ಥದಲ್ಲಿ ಪ್ರಯೋಜನ ಇದೆ ಅಥವಾ ಪ್ರಯೋಜನ ಇಲ್ಲ, ಎರಡೂ ಮಾತುಗಳು ಸಮಾನವಾಗಿ ಆಗ್ತವೆ. ಯಾಕೆ ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ ಕೇವಲ ಚರ್ಚೆ ಪ್ರಯೋಜನ ಇಲ್ಲದೆ ಹೋಗಬಹುದು. ಆದರೆ ನಿಜವಾಗಿ ಆ ಹೊರಗಿನ ಚರ್ಚೆ ಇಲ್ಲದೆ ಒಳಗಿನ ಅನುಸಂಧಾನ, ಹೊಸತನ್ನು ತಿಳಿಯುವಂತಹ ಪ್ರಯತ್ನ ಯಾವುದು ಇದೆಯೋ
ಅದರಿಂದ ಆ ವಾಕ್ಯಾರ್ಥದಿಂದ ಪ್ರಯೋಜನ ಇದೆ. ಆದ್ದರಿಂದಲೇ ಚರ್ಚೆ ಅವಶ್ಯ ಇಲ್ಲ ಎಂಬಂತಹದ್ದನ್ನು ವೇದಗಳು ಹೇಳುತ್ತವೆ. ಯಾಕೆಂದರೆ ಮಾತಿಗೆ ಒಂದು ಮಿತಿ ಇದೆ ಅಂತ ಹೇಳುವಂತಹದ್ದು ನಡೆ. ಮಾತು ಎಲ್ಲಿವರೆಗೆ ಹೋಗ್ಲಿಕ್ಕೆ ಸಾಧ್ಯವೋ ಅಲ್ಲಿವರೆಗೆ ಹೋಗಿ ಅದು ಹಿಂತಿರುಗುತ್ತದಂತೆ. ಆದರೆ ಅನುಭವ ಎಲ್ಲವನ್ನು ಮಾತಿನಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಎಲ್ಲಿ ಹೋಗಿ ಮಾತುಗಳು ಕೂಡ ನಿವರ್ತಂತೆ, ಹಿಂತಿರುಗಿ ಬರ್ತಾವಂತೆ. ಮನಸ್ಸು ಕೂಡ ಅಲ್ಲಿಗೆ ಮುಟ್ಟುವುದಿಲ್ಲ, ಅನುಭವ ಮಾತ್ರ ಎಂಬುದಾಗಿ ಹೇಳಿದಂಥ. ಆದ್ದರಿಂದ ನಾವು ನಮ್ಮ ಮಿತಿಯೊಳಗೆ ಇದ್ದುಕೊಂಡು ಮಧ್ವಾಚಾರ್ಯರನ್ನು ಖಂಡಿಸಲಿಕ್ಕಾಗುವುದಿಲ್ಲ, ಶಂಕರಾಚಾರ್ಯರನ್ನು ಖಂಡಿಸಲಿಕ್ಕಾಗುವುದಿಲ್ಲ, ರಾಮಾನುಜಾಚಾರ್ಯರನ್ನು ಖಂಡಿಸಲಿಕ್ಕಾಗುವುದಿಲ್ಲ. ಯಾಕೆಂದರೆ ಎಲ್ಲವೂ ಅನುಭವ ಪ್ರಮಾಣದಿಂದ ಹೇಳಿದಂಥ ವಿಷಯಗಳು. ಆದ್ದರಿಂದ ನಾವು ಅವರು ಹೇಳುವ ಪ್ರಕಾರ, ಆ ಆಚಾರ್ಯರೇ ಹೇಳುವ ಪ್ರಕಾರ ನಾವು ಆ ರೀತಿಯ ಅನುಸಂಧಾನವನ್ನು ಮಾಡಿ ನಮ್ಮ ಅನುಭವಗಳನ್ನು, ನಮ್ಮ ನಿಗಮನಗಳನ್ನು ನಾವು ಪಡೆದುಕೊಳ್ಳಬೇಕಾಗ್ತದೆ. ಅದನ್ನೇ ಕನ್ನಡದ ಒಂದು ಗಾದೆ ಮಾತು ಹೇಳ್ತದೆ, ತಾನು ಸಾಯಬೇಕು ಸ್ವರ್ಗ ಪಡಿಬೇಕು. ತಾನು ಸಾಯಬೇಕು ಸ್ವರ್ಗ ಪಡಿಬೇಕು ಅಂದರೆ ಅಲ್ಲಿ ಹೇಳಿದ ಶಬ್ದಶಃ ಅರ್ಥದಲ್ಲಿ ಸಾಯಬೇಕು ಮತ್ತು ಸ್ವರ್ಗಕ್ಕೆ ಹೋಗಬೇಕು ಎಂಬ ಅರ್ಥ ಅಲ್ಲ. ತನ್ನ ಅನುಭವದಿಂದಲೇ ಪ್ರತಿಯೊಂದನ್ನು ಪಡೆಯಬೇಕು ಎಂಬಂಥದ್ದು ಆ ಮಾತಿನ ಅರ್ಥ. ಆದ್ದರಿಂದ ವಾಕ್ಯಾರ್ಥ ಕೂಡ ತನ್ನೊಳಗೇ ಇರುವಂತಹದ್ದು. ಈ ತನ್ನೊಳಗೆ ಮಾಡುವಂತಹ ವಾಕ್ಯಾರ್ಥಕ್ಕೆ ಸ್ವಾಧ್ಯಾಯ ಎಂಬುದಾಗಿ ಹೆಸರು. ಇದು ವೇದಗಳು ಹೇಳ್ತವೆ. ಸ್ವಾಧ್ಯಾಯದಿಂದ ತಪ್ಪಬೇಡ, ಸ್ವಾಧ್ಯಾಯಾನ್ಮ ಪ್ರಮದಃ ಎಂಬುದಾಗಿ ವೇದ ಹೇಳ್ತದೆ. ಆಮೇಲೆ ಸ್ವಾಧ್ಯಾಯ ತಾನು ಮಾತ್ರ ಸ್ವಾಧ್ಯಾಯ ಮಾಡಿದ್ರೆ ಸಾಲದು. ಆದ್ದರಿಂದ ಇತರರಿಗೆ ತಿಳಿಸಿ ಹೇಳುವಂತಹ ಕರ್ತವ್ಯವನ್ನು ಮಾಡು ಎಂಬುದಾಗಿ ಸ್ವಾಧ್ಯಾಯ ಪ್ರವಚನಾಭ್ಯಾಮ ಪ್ರಮದಿತವ್ಯ. ಸ್ವಾಧ್ಯಾಯ ಮತ್ತು ಪ್ರವಚನ ಅಂದರೆ ಹೇಳುವುದು ಎಂಬ ಅರ್ಥ. ಆದ್ದರಿಂದ ತಾನು ಅನುಭವವನ್ನು ಪಡೆದವನು ಹೇಳುವಂತಹ ಕೆಲಸವನ್ನು ಕೂಡ ಮಾಡಬೇಕು ಎಂಬುದಾಗಿ ವೇದ ಹೇಳ್ತದೆ. ಬನ್ನಂಜಿಯವರು ಹೇಗೆ ಸ್ವಾಧ್ಯಾಯ ಮಾಡಿದರೋ ಹಾಗೆ ಪ್ರವಚನವನ್ನು ಮಾಡಿದರು. ನಮ್ಮ ಲೌಕಿಕವಾದಂಥ ಅರ್ಥವನ್ನು ಇಟ್ಕೊಳ್ಳೋಣ ಬೇಕಾದ್ರೆ. ಸ್ವಾಧ್ಯಾಯ ಮಾಡಿದರೆ ಪ್ರವಚನ ಮಾಡಿದರು. ಎಲ್ಲೆಲ್ಲಿ ಉಪನ್ಯಾಸಕ್ಕೆ ಕರೆದರೋ ಅವಕಾಶ ಇದ್ದಾಗ ಎಲ್ಲೆಲ್ಲಿಗೂ ಹೋದರು. ಶಾಲೆಗೆ ಹೋದರು, ಕಾಲೇಜುಗಳಿಗೆ ಹೋದರು, ವಿದ್ಯಾರ್ಥಿಗಳಿಗೆ ಹೇಳಿದರು, ಹಿರಿಯರಿಗೆ ಹೇಳಿದರು, ಮುದುಕರಿಗೆ ಹೇಳಿದರು, ಆಧ್ಯಾತ್ಮಿಕ ಸಂಘಗಳಲ್ಲಿ ಹೇಳಿದರು, ಮಠದಲ್ಲಿ ಹೇಳಿದರು, ಎಲ್ಲ ಕಡೆ ಮಠದಲ್ಲೇ ಹೇಳಿದರು. ಮಠವನ್ನು ಟೀಕೆ ಮಾಡಿದರು. ಮಠದ ಸ್ವಾಮಿಗಳು ಆಚಾರ್ಯರನ್ನು ಟೀಕೆ ಮಾಡಿದಂತಹದ್ದುಂಟು. ಯಾಕೆಂದ್ರೆ ಅವರು ಹೊಸ ರೀತಿಯಲ್ಲಿ ಎಲ್ಲರೂ ಹಾಗೆ ಇಲ್ಲ, ಎಲ್ಲ ಪಂಡಿತರ ಹಾಗೆ ಇಲ್ಲ, ಮಠೀಯ ಪಂಡಿತರ ಹಾಗೆ ಇಲ್ಲ, ಬೇರೆ ಇದ್ದಾರೆ. ಆದರೂ ಪುನಃ ಅವರನ್ನು ಬರಲಿಕ್ಕೆ ಹೇಳಿದರು. ಮಠದಲ್ಲಿ ಅವರು ಪ್ರವಚನ ಮಾಡಿದರು. ಅವರಿಗೆ ಎಲ್ಲಿಯಾದರೂ ತೊಂದರೆ ಇಲ್ಲ. ಯಾಕೆ ಅಂತ ಹೇಳಿದರೆ ಇದು ವೇದಗಳ ಆದೇಶ. ನಮಗೆ ಸ್ವಾಧ್ಯಾಯ ಮತ್ತು ಪ್ರವಚನ ವೇದಗಳ ಆದೇಶ ಅಂತ ಅವರು ಅದನ್ನು ನಿಯತವಾಗಿ ಮಾಡಿ ನಮ್ಮ ಜೀವನದ ಕೊನೆಯವರೆಗೆ ಸ್ವಾಧ್ಯಾಯ ಪ್ರವಚನಗಳನ್ನು ಮಾಡಿ. ಎಲ್ಲಿಯವರೆಗೆ ಮಾಡಿದರು ಅಂತ ಹೇಳಿದರೆ ಅವರಿಗೆ ಅದು ಸಂಸ್ಕೃತಜ್ಞರ ಗೋಷ್ಠಿಯೇ ಆಗಿರಬೇಕಾಗಿರಲಿಲ್ಲ, ಅಥವಾ ಕನ್ನಡವನ್ನು ತಿಳಿದವರ ಗೋಷ್ಠಿಯೇ ಆಗಿರಬೇಕಾಗಿರಲಿಲ್ಲ. ಯಾವುದು ಆಗುವುದು. ಒಂದು ಉದಾಹರಣೆ ಹೇಳುವುದಾದರೆ, ಹೆಬ್ರಿಯ ಸಮೀಪ ತಿಂಗಳೆ ಅಂತ ಹೇಳುವಂಥ ಒಂದು ಊರುಂಟು, ನಿಮಗೆಲ್ಲ ಗೊತ್ತಿದೆ. ಅಲ್ಲಿ ಮಾರ್ಚ್ 8ನೇ ತಾರೀಕಿಗೆ ತಿಂಗಳೇ ರವೀಂದ್ರ ಹೆಗ್ಡೆಯವರು ನಿಯತವಾಗಿ ಆಚರಿಸಿಕೊಂಡು ಬಂದಂಥ ಕೋಲ ಇದೆ, ತಿಂಗಳೆಯ ಕೋಲ. ಕೋಟಿ ಜನ ಗರಡಿ ಮತ್ತು ಶಿವರಾಯ ಕೋಲ ಇತ್ಯಾದಿಗಳಲ್ಲಿ ಅದು ಮಾರ್ಚ್ 8ನೇ ತಾರೀಕಿಗೆ ಅವರು ದಿನ ನಿರ್ಣಯ ಮಾಡಿ ಇದೇ ದಿವಸ ಮಾಡ್ತಾ ಇದ್ರು. ಬನ್ನಂಜೆ ಗೋವಿಂದಾಚಾರ್ಯರು ಈ ಭೂತಕೋಲದಲ್ಲಿ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಬನ್ನಂಜೆಯವರ ಉಪನ್ಯಾಸ ಇದು ಆ ಕೋಲದಲ್ಲಿ ಪ್ರತಿ ವರ್ಷ ಆಗ್ತಾ ಇದ್ದಂಥ ಉಪನ್ಯಾಸ. ಬಿಡದೆ 44 ವರ್ಷಗಳ ಕಾಲ ಬನ್ನಂಜೆ ಗೋವಿಂದಾಚಾರ್ಯರು ಹೆಬ್ರಿಯ ತಿಂಗಳೆಯ ಕೋಲದಲ್ಲಿ ಭಾಗವಹಿಸಿದ್ದಾರೆ. ಇದೊಂದು ದಾಖಲೆ. ಮಾರ್ಚ್ 8 ಅಂತ ಹೇಳಿದರೆ ಅವರು ಯಾವ ಕಾರ್ಯಕ್ರಮಕ್ಕೆ ಯಾರು ಕೇಳಿದ್ರು ಆ ದಿವಸ ಆಗುವುದಿಲ್ಲ, ಆ ದಿವಸ ಸಮಯ ಅವಕಾಶ ಇಲ್ಲ. ಯಾಕೆಂದರೆ ತಿಂಗಳೆ ರವೀಂದ್ರ ಹೆಗ್ಡೆಯವರು ನನಗೊಬ್ಬ ಅಣ್ಣ ಇದ್ದಾಗೆ ಅಂತ ಅವರು ಹೇಳ್ತಾ ಇದ್ರು. ಆ ಕೋಲದಲ್ಲಿ ಅವರು ಭಾಗವಹಿಸಬೇಕು. ಆ ಕೋಲಕ್ಕೆ ಬರ್ತಾ ಇದ್ದಂಥವರು ಗ್ರಾಮೀಣ ಜನವೇ ಆಗಬಹುದು. ನಾನು ನನ್ನ ಕರ್ತವ್ಯವನ್ನು ಮಾಡಬೇಕಾಗಿದೆ.
ಅವರಿಗೂ ಕೂಡ ಹೇಳುವಂಥದ್ದು ನನ್ನ ಕರ್ತವ್ಯ. ನಾನು ಸ್ವಾಧ್ಯಾಯ ಮಾಡಿದ್ದೇನೆ, ಅದರ ಫಲವಾಗಿ ಏನು ಕಂಡಿದೆಯೋ ಅದನ್ನು ನಾನು ಪ್ರವಚನ ರೂಪದಲ್ಲಿ ಹೇಳಬೇಕು. ಇದು ಅವರ ಅತ್ಯಂತ ಮುಖ್ಯವಾದಂಥ ಧ್ಯೇಯವಾಗಿತ್ತು. ಅದನ್ನು ಅವರು ಸಾಧಿಸಿ 1-2 ವರ್ಷಗಳ ಕಾಲ ಮಾತ್ರ ಸಾಧ್ಯ ಆಗಿಲ್ಲ. ಜೀವಮಾನ ಪರ್ಯಂತ ಅವರು ಈ ಕಾರ್ಯಕ್ರಮಕ್ಕೆ ಹಾಜರಾದರು ಎಂಬುದಾಗಿ ಕೇಳಿದ್ರು. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ತಿಂಗಳೇ ಮಲ್ಲಿಕಾರ್ಜುನ ಹೆಗಡೆ ಇವರು ಒಂದು ಗರಡಿಗಳ ಸಮ್ಮೇಳನ ಮಾಡಿದರು. ಆ ಸಮ್ಮೇಳನಕ್ಕೆ ಬನ್ನಂಜಿಯವರ ಅಧ್ಯಕ್ಷರು. ಪ್ರಾರಂಭದಲ್ಲಿ ಹೇಳಿದರು, ನಾನು ಒಬ್ಬ ಗರಡಿಯ ಆಡಳಿತಗಾರನೂ ಅಲ್ಲ, ಗರಡಿಯ ಭಕ್ತನೂ ಅಲ್ಲ, ಗರಡಿಯಲ್ಲಿ ದುಡಿಯುವವನೂ ಅಲ್ಲ, ನಾನು ಗರಡಿ ಸಮ್ಮೇಳನಕ್ಕೆ ಅಧ್ಯಕ್ಷ ಅಂತ ಹೇಳಿದ್ರೆ ವಿಚಿತ್ರ ಅಂತ ನೀವು ಹೇಳಬಹುದು. ಅವರು ಭಾಷಣ ಪ್ರಾರಂಭ ಮಾಡಿದ್ದೆ. ಅವರ ಆ ಭಾಷಣವನ್ನು ಕೂಡ ಸೇರಿಸಿ ಆ ಗರಡಿಯಲ್ಲಿ ಆದ ಎಲ್ಲ ಕಾರ್ಯಕ್ರಮಗಳ ಒಂದು ಪುಸ್ತಕವನ್ನು ಮಾಡುವಂತಹ ಒಂದು ಹೊಣೆಗಾರಿಕೆ, ಸಂಪಾದಕನಾಗುವಂತಹ ಹೊಣೆಗಾರಿಕೆ ನನಗೂ ಬಂದಿತ್ತು. ಆ ಉಪನ್ಯಾಸ ಆ ಪುಸ್ತಕದಲ್ಲಿ ಪ್ರಕಟ ಆಗಿದೆ. ಬನ್ನಂಜಿಯವರ ಲೇಖನಗಳು, ಬಿಡಿ ಲೇಖನಗಳು 4 ಸಂಪುಟಗಳಲ್ಲಿ ಬಂದಿವೆ. ಅದರಲ್ಲಿ ಈ ಉಪನ್ಯಾಸ ಅದು ಸೇರಿಲ್ಲ. ಇನ್ನೂ ಹಾಗೆ ಆ 4 ಸಂಪುಟಗಳು ಬಂದಿವೆ. ಆ 4 ಸಂಪುಟಗಳಲ್ಲಿ ಸೇರದೇ ಇರುವಂತಹ ಅನೇಕ ಉಪನ್ಯಾಸಗಳು ಒಂದು ಇನ್ನೂ ಇವೆ. ಹಾಗೆ ಸೇರಬೇಕಾದಂತಹದ್ದು ಪುಸ್ತಕ ರೂಪದಲ್ಲಿ ಬರಬೇಕಾದಂತಹದ್ದು. ಪುಸ್ತಕ ರೂಪದಲ್ಲಿ ಬಂದಂತಹದ್ದನ್ನೇ ನಮಗೆ ಓದಿ ಪೂರೈಸಲಿಕ್ಕೆ ಸಾಧ್ಯ ಇಲ್ಲದಷ್ಟು ಉಂಟು ಬನ್ನಂಜಿಯವರು. ಇನ್ನು ಅದನ್ನು ಎಲ್ಲದನ್ನೂ ಸೇರಿಸಿದರೆ, ಆದರೆ ನಾವು ಓದಬೇಕಾದಂತಹ ಅಂಶಗಳು ತುಂಬ ಇವೆ. ಹೇಳುವಾಗ ಪ್ರತಿಯೊಂದು ಸಲವೂ ಹೊಸತಾಗಿ ಹೇಳುವಂತಹದ್ದು. ಅದು ಅವರ ಬನ್ನಂಜಿಯವರ ಪದ್ಧತಿ. ಒಂದು ಕಡೆಯಲ್ಲಿ ಮಾಡಿದಂತಹ ಉಪನ್ಯಾಸ ಇನ್ನೊಂದು ಕಡೆಯಲ್ಲಿಲ್ಲ, ಬೇರೆ ಆ ರೀತಿಯಲ್ಲಿ. ಉದಾಹರಣೆಗೆ ಅವರು ಉದಯವಾಣಿಯಲ್ಲಿ ಉಪಸಂಪಾದಕರಾಗಿ ಇದ್ದಂಥದ್ದು ನನಗೂ ಗೊತ್ತಿದ್ದಂತಹ ವಿಷಯ. ಆ ಉದಯವಾಣಿಯ ಪತ್ರಿಕೆಯಲ್ಲಿ, ಉದಯವಾಣಿ ಪತ್ರಿಕೆ ಅಂತಂದರೆ ಯಾವ ಪತ್ರಿಕೆಯಲ್ಲಿ ಆದರೂ ಯಾವುದಾದ್ರೂ ವಿಶೇಷ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಿಸಿದ ಒಂದು ಲೇಖನ ಇರಬೇಕು. ಈಗ ನವರಾತ್ರಿ, ಅದಕ್ಕಿಂತ 1-2 ದಿವಸ ಮುಂಚೆ ನವರಾತ್ರಿಗೆ ಸಂಬಂಧಪಟ್ಟಂಥ ಲೇಖನ, ಗಣೇಶ ಚತುರ್ಥಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಲೇಖನ, ಆ ಸಮಯದಲ್ಲಿ ಮಕರ ಸಂಕ್ರಮಣ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಲೇಖನ. ಹೀಗೆ ವಿಶೇಷ ದಿನಗಳು ಬಂದಾಗ ಆ ವಿಶೇಷ ದಿನಗಳಿಗೆ ಸಂಬಂಧಪಟ್ಟಂತಹ ಲೇಖನಗಳು ಬರುವಂತಹ ಪತ್ರಿಕಾ ಧರ್ಮ, ಅದು ಕ್ರಮ. ಉದಯವಾಣಿಯಲ್ಲಿ ಯಾವ ಲೇಖನವನ್ನು, ಯಾವ ವಿಷಯವನ್ನು ಯಾವಾಗ ಬೇಕಾದರೂ ಬರೆದು ಕೊಡುವಂಥವ್ರು ಇದ್ದದ್ದು ಬನ್ನಂಜೆ ಗೋವಿಂದಾಚಾರ್ಯ ಮಾತ್ರ. ಆದ್ದರಿಂದ ಅವರ ಸಂಪಾದಕರ ವರ್ಗದಲ್ಲಿ ಅವರಿಗೆ ಸಹಾಯಕರಾಗಿ ಸಹಕರಿಸ್ತಾ ಇದ್ದಂಥವರು ಆಚಾರ್ಯ. ಈಗ ನಾಳೆಗೆ ಇಂಥ ಲೇಖನ ಪ್ರಿಂಟಿಗೆ ಹೋಗಬೇಕಾಗ್ತದೆ, ಅಲ್ಲೆಲ್ಲೋದು ಮತ್ತೆ ಕೇಳ್ತಿದ್ರು. ಆಯ್ತು, ಮತ್ತೆ ಕುಳಿತುಕೊಂಡು ಅವರು ಲೇಖನಿಯನ್ನು ಹಿಡಿದ್ರೆ ಅಲ್ಲಿ ಎಂಥದೇ ಆಗ್ತಾ ಇರಲಿ, ಯಾರು ಎಂಥ ವಿಷಯ ಮಾತನಾಡ್ತಾ ಇರಲಿ, ಯಾರು ಏನು ಮಾತನಾಡಿದ್ರು ಅದಕ್ಕೆ ವಿಚಲಿತರಾಗದೆ ಏಕಾಗ್ರತೆಯಿಂದ ಬರೆಯುವಂತಹ ಒಂದು ವಿಶೇಷವಾದಂತಹ ಶಕ್ತಿ ಅವರಿಗೆ ಸಿದ್ಧಿಸಿದ್ದರಿಂದ 1-2 ಗಂಟೆಗಳಲ್ಲಿಯೋ 3 ಗಂಟೆಯಲ್ಲಿಯೋ ಆ ಲೇಖನವನ್ನು ತಗೊಳ್ಳಿ ಅಂತ ಹೇಳಿದ್ರು. ಮತ್ತೆ ಪುನಃ ನೋಡಲಿಕ್ಕೆ ಅಂತ ಹೇಳುವಂಥದ್ದೇನಿಲ್ಲ, ಅದು ಅಂತಿಮ ಪ್ರತಿಯೇ ಆಗಿರ್ತಾ ಇತ್ತು. ಅದು ಹಾಗೆ ಮುದ್ರಣಕ್ಕೆ ಹೋಗ್ತಾ ಇತ್ತು. ಬರುವ ವರ್ಷ ಇದೇ ಪ್ರಸಂಗ ಮರುಕಳಿಸಿದಂತಹ ಸಂದರ್ಭಗಳಿವೆ. ಆ ಸಂದರ್ಭದಲ್ಲಿ ಪುನಃ ನಾಳೆಗೆ ಲೇಖನ ಆಗಬೇಕು. ಯಾವ ವಿಷಯ? ಅದೇ ವಿಷಯ, ಕಳೆದ ವರ್ಷ ಬರೆದದ್ದು. ಕಳೆದ ವರ್ಷ ಏನನ್ನು ಬರೆದಿದ್ದೆ ಎಂಬಂಥದ್ದು ಅವರಿಗೆ ವಿಷಯ ಎಲ್ಲ ಗೊತ್ತುಂಟು, ಆದರೆ ಕಳೆದ ವರ್ಷ ಏನು ಬರೆದೆ ಎಂಬುದು ನೆನಪಿಲ್ಲ. ಈ ವರ್ಷ ಬೇರೆ ಲೇಖನ ಮಾಡಿಕೊಟ್ರು. ಕಳೆದ ವರ್ಷದ ಲೇಖನವೇ ಬೇರೆ, ಈ ವರ್ಷದ ಲೇಖನವೇ ಬೇರೆ. ನೀವು ಅವರು ಬರೆದಂಥ ಅನೇಕ ಲೇಖನಗಳನ್ನು ಹೋಲಿಸಿ ನೋಡಿದರೆ ಗೊತ್ತಾಗ್ತದೆ. ಒಂದೇ ವಿಷಯ, 2 ಲೇಖನಗಳು ಬೇರೆ ಬೇರೆ ರೀತಿ. ಇಂಥ ವೈಶಿಷ್ಟ್ಯ ಅಂದರೆ ಹೇಳುವುದಕ್ಕೆ ಹೊರಟ್ರೆ ಹೇಳುವುದಕ್ಕೆ ಇನ್ನೂ ಇತ್ತು ಅಂತ. ಇದು ಎಲ್ಲಿಂದ ಬಂತು ಅಂತ ಕೇಳಿದರೆ ಎಲ್ಲಿಂದಲೋ ಬಂದದ್ದಲ್ಲ, ಯಾರೋ ಹೇಳಿ ಬಂದದ್ದಲ್ಲ, ಯಾವುದೋ ಒಂದು ಲೇಖನದಲ್ಲಿ ಓದಿದಂತಹದ್ದನ್ನು ಪ್ರತಿ ಮಾಡಿ ಬಂದಂತಹದ್ದಲ್ಲ. ಇದು ಎಲ್ಲವೂ ಬಂದಂತಹದ್ದು ಸ್ವಾಧ್ಯಾಯದಿಂದ ಮತ್ತು ಪ್ರವಚನದಿಂದ. ಪ್ರವಚನ ಎಂಬುದು ಕೂಡ ಒಂದು ಅಧ್ಯಯನವೇ. ಪ್ರವಚನ ಎಂಬುದು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಬೇಕಾಗಿ ಮಾತ್ರ ಇರುವಂತಹದ್ದಲ್ಲ, ಸ್ವತಃ ತನ್ನೊಳಗೆ ಆಲೋಚನೆ ಮಾಡಲಿಕ್ಕೆ ಕೂಡ ಇರುವಂತಹದ್ದು. ಆದ್ದರಿಂದ ಸ್ವಾಧ್ಯಾಯ ಪ್ರವಚನ ಎಂಬುದನ್ನು ವೇದ ಹೇಳುವಾಗ ಇದು ಒಂದರ ಅಂಶವೇ ಇನ್ನೊಂದು, ಒಂದರ ಇನ್ನೊಂದು ಮುಖ ಇನ್ನೊಂದು. ಸ್ವಾಧ್ಯಾಯದ ಇನ್ನೊಂದು ಮುಖ ಪ್ರವಚನ. ಈ ರೀತಿಯಲ್ಲಿ ಹೇಳಿದ ಹಾಗೆ ಇದೆ ಎಂಬುದಾಗಿ ನಾವು ಭಾವಿಸಬೇಕಾಗ್ತದೆ. ಅದನ್ನೇ
ಪ್ರವಚನದ ಸಂದರ್ಭದಲ್ಲಿ ಹೊಸ ಹೊಸ ಹೊಳಪು ಬರುವಂತಹದ್ದು ಎಂಬುದಾಗಿ. ಆದ್ದರಿಂದ ಅದು ಕೂಡ ಅಧ್ಯಯನವೇ. ಹೊಸ ಹೊಳಹು ಮೂಡುವುದು ಎಂಬಂತಹದ್ದು ಕೂಡ ಅಧ್ಯಯನದ ಫಲಿತವೇ. ಪ್ರವಚನ ಸಂದರ್ಭದಲ್ಲಿ ಅದು ಮೂಡುತ್ತದೆ. ಆದ್ದರಿಂದ ಪ್ರವಚನ ಎಂಬುದು ಕೂಡ ಅಧ್ಯಯನವೇ. ಆದ್ದರಿಂದ ಅಧ್ಯಯನ ಪ್ರವಚನ ಇದೆರಡು ಒಟ್ಟೊಟ್ಟಿಗೆ ಹೋಗುವಂತಹದ್ದು, ಒಟ್ಟೊಟ್ಟಿಗೆ ಸಾಗುವಂತಹದ್ದು. ಇದನ್ನು ನಾವು ಬನ್ನಂಜೆಯವರ ಜೀವನದಲ್ಲಿ ನೋಡುತ್ತೇವೆ. ಅವರು ಯಾವುದೋ ಸಂದರ್ಭದಲ್ಲಿ ಒಂದು ಉಪನ್ಯಾಸಕ್ಕೆ ತಯಾರಿ ಮಾಡಿಕೊಂಡು ಹೋಗುವುದು ಎಂಬಂಥದ್ದು ಅವರಿಗೆ ಅವಶ್ಯವಿಲ್ಲ. ಯಾಕೆಂದರೆ ಅವರು ಸದಾ ಸಿದ್ಧರು. ಆ ಸದಾ ಸಿದ್ಧರಾಗಿರುವಂಥದ್ದು ಯಾವ ಕಾರಣದಿಂದ ಅಂತ ಹೇಳಿದರೆ ಅವರು ಸದಾ ಅಧ್ಯಯನ ನಿರತರು. ಆ ಕಾರಣದಿಂದ ಅವರು ಓದ್ತಾ ಇರಲಿ, ಸುಮ್ಮನಿರಲಿ, ಅಧ್ಯಯನ ಎಂಬಂಥದ್ದು ಸಾಗ್ತಾ ಹೋಗ್ತಿರ್ತದೆ ಆ ರೀತಿ. ಆದ್ದರಿಂದ ಇದೆಲ್ಲವೂ ಸ್ವಾಧ್ಯಾಯ ಪ್ರವಚನ. ಅವರ ಜೀವನದಿಂದ ನಾವು ತೆಗೆದುಕೊಳ್ಳಬಹುದಾದಂತಹ ಎರಡು ವಿಷಯಗಳು, ವೇದೋಕ್ತವಾದಂತಹ ವಿಷಯಗಳು ಸ್ವಾಧ್ಯಾಯ ಪ್ರವಚನ. ಇದೆರಡರಿಂದ ಅವರು ತಮ್ಮ ಜೀವನವನ್ನು ಸಂಪೂರ್ಣ ಮಾಡಿಕೊಂಡರು. ಅಧ್ಯಯನಕ್ಕೆ ಅವರು ಪರಂಪರೆಯಿಂದ, ಅವರ ಹಿರಿಯರು ಅಧ್ಯಯನ ನಿಷ್ಠರಾಗಿದ್ದಂಥವ್ರು, ಅದೇ ರೀತಿ ನಿಷ್ಠರಾಗಿದ್ದವರು. ಆ ಪರಂಪರೆಗೆ ವಿಶೇಷವಾದಂತಹ ಮಹತ್ವ ಇದೆ. ಅವರ ಅನುಭವಗಳನ್ನು ಮಂಗಳೂರು ಆಕಾಶವಾಣಿಯವರು ದಾಖಲಿಸುವಂತಹ ಒಂದು ಸಂದರ್ಭ ಬಂದಂತಹ ಸಂದರ್ಭದಲ್ಲಿ ಅವರ ಜೊತೆಗೆ ಸಂಭಾಷಣೆ ಮಾಡಲಿಕ್ಕೆ ಅಥವಾ ಪ್ರಶ್ನೆಗಳನ್ನು ಕೇಳುವುದಕ್ಕಾಗಿ ನನ್ನನ್ನು ಕೇಳಿಕೊಂಡರು. ಆವಾಗ ನಾನು ಅವ್ರ ಹತ್ರ ಕೇಳಿದೆ, ಆಕಾಶವಾಣಿಯವ್ರ ಹತ್ರ, ನಾನು ಪ್ರಶ್ನೆ ಕೇಳಲಿಕ್ಕೆ ಆಗ್ಬೋದು ಅಂತ ಬನ್ನಂಜೆಯವ್ರ ಹತ್ರ ಕೇಳಿದ್ದೀರ ನೀವು ಅಂತ ಹೇಳುವಂಥದ್ದನ್ನು ಕೇಳಿದೆ. ಬನ್ನಂಜೆಯವರು ಒಪ್ಪಿದರೆ ನಾನು ಬರ್ತೇನೆ. ಹಾಗೆ ಅವರು ಒಪ್ಪಿದ್ದಾರೆ, ನೀವು ಬನ್ನಿ ಅಂತ ಹೇಳಿದ್ರು. ನನಗೆ ಕೆಲವು ಸ್ವಲ್ಪ ನೆನಪು ಮಾಡಿ ಕೊಡುವಂಥ ಕೆಲಸ ಮಾತ್ರ ಇದ್ದದ್ದು. ಅವರೇ ಮಾತಾಡ್ತಾ ಹೋದರು. 3 ದಿವಸಗಳ ಕಾಲ ಈ ಧ್ವನಿ ಮುದ್ರಣ ನಡೆದಿದೆ ಅವರ ಮನೆಯಲ್ಲಿ. ಪ್ರತಿ ದಿವಸ 9 ಗಂಟೆಯಿಂದ ಮಧ್ಯಾಹ್ನ 12:30ವರೆಗೆ ನಡೀತಾ 3 ದಿವಸಗಳ ಕಾಲ ನಡೀತಾ ಇತ್ತು. ನಾನು ಆಮೇಲೆ ಅವರ ಜೊತೆಗೆ ಅಲ್ಲಿ ಊಟ ಮಾಡಿ ಹೋಗಬೇಕು ನೀವು ಅಂತ ಹೇಳಿ ಅವ್ರು ಹೇಳಿದರು. ಆ ಪ್ರಕಾರ 3 ದಿವಸವೂ ಆ ಕ್ರಮದಲ್ಲಿ ನಡೆಯಿತು. ಅಂಥ ಸಂದರ್ಭದಲ್ಲಿ ಅವರ ತಂದೆಯವರ ಒಂದು ವಿಷಯವನ್ನು ಅವರು ಹೇಳಿದ್ರು. ಆ ವಿಷಯವನ್ನು ಬೇರೆ ಭಾಷಣಗಳಲ್ಲಿ ಹೇಳಿದ್ದೇನೆ ನಾನು. ಅದನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅವರ ತಂದೆಯವರು ಪಡುವನ್ನೂರು ನಾರಾಯಣಾಚಾರ್ಯ. ಅವರು ಹಾನಗಲ್ಲು ವಿರೂಪಾಕ್ಷ ಶಾಸ್ತ್ರಿಗಳ ಶಿಷ್ಯರು. ಹಾನಗಲ್ಲು ವಿರೂಪಾಕ್ಷ ಶಾಸ್ತ್ರಿಗಳು ಪ್ರಕಾಂಡ ಪಂಡಿತರು, ಅದ್ವೈತ ವೇದಾಂತ ಪಂಡಿತರು. ಅವರ ಬಳಿಯಲ್ಲಿ ಪಂಡಿತ ನಾರಾಯಣಾಚಾರ್ಯರು, ಪಡುವನ್ನೂರು ನಾರಾಯಣಾಚಾರ್ಯರು ಅಧ್ಯಯನ ಮಾಡಿದರು. ನ್ಯಾಯಶಾಸ್ತ್ರ ವಿದ್ವಾಂಸರು. ಅದ್ವೈತ ವೇದಾಂತ ಅದರಲ್ಲಿ ನಿಷ್ಣಾತರಾದಂಥ ಅವರು ಆಮೇಲೆ ಸನ್ಯಾಸವನ್ನು ತೆಗೆದುಕೊಂಡು ಸನ್ಯಾಸಿಗಳು ಆಗಿದ್ದರು. ಆ ಕಾಲದಲ್ಲಿ ನ್ಯಾಯಶಾಸ್ತ್ರದಲ್ಲಿ ಅವರಷ್ಟು ದೊಡ್ಡ ವಿದ್ವಾಂಸರು ಇರಲಿಲ್ಲ. ಅಧ್ಯಯನಕ್ಕಾಗಿ ಊರನ್ನು ಬಿಟ್ಟು ಹೋದಂಥವ್ರು. ಅವರ ಜೀವನದ ಬಗ್ಗೆ ಬರೆದಿದ್ದಾರೆ, ನೀವು ನೋಡ್ಬೋದು. ಅವರು ಅಧ್ಯಯನಕ್ಕೆ ಬೇಕಾಗಿ ಊರನ್ನು, ಹೆಂಡತಿಯನ್ನು, ಮನೆಯನ್ನೆಲ್ಲ ಬಿಟ್ಟು ಹೋದವರು ಎಷ್ಟೋ ವರ್ಷಗಳ ಕಾಲ. ಮತ್ತೆ ಅಧ್ಯಯನ ಮುಗಿಸಿಕೊಂಡು ಬಂದರು. ಆಮೇಲೆ ಉಡುಪಿಯಲ್ಲಿ ಪಾಠ ಮಾಡ್ತಾ ಇದ್ರು, ಅನುಸಂಧಾನ ಮಾಡ್ತಾ ಇದ್ರು. ಎಷ್ಟೋ ವರ್ಷ ಕಾಲ ಕಳೆದ ಮೇಲೆ ಇದು ಸಾಕು ಅಂತ ಕಂಡಿದ್ದಂತೆ. ಸಾಕು, ಇದನ್ನೇ ಮಾಡ್ತಾ ಇರುವಂಥದ್ದಲ್ಲ, ಮುಂದಿನವರು ಮಾಡಬೇಕು, ಸಾಕು. ಹಾಗೆ ಹೇಗೆ ನಿಲ್ಲಿಸುವುದು, ಪಾಠ ಮಾಡುವುದು ನಿಲ್ಲಿಸುವುದು ಹೇಗೆ ಅಂತ ಕೇಳಿದರೆ ಗೋವಿಂದಾಚಾರ್ಯರು ಹೇಳಿದರು. ನಾರಾಯಣಾಚಾರ್ಯರು ನನಗೆಲ್ಲ ಮರೆತು ಹೋಗ್ಲಿಕ್ಕೆ ಶುರುವಾಗಿದೆ ಈಗ ಅಂತ ಹೇಳಲಿಕ್ಕೆ ಶುರು ಮಾಡಿದರು. ನನಗೆಲ್ಲ ಮರೆತು ಹೋಗಿದೆ, ಈಗ ನೆನಪಾಗುವುದಿಲ್ಲ, ಬೇಕಾದಲ್ಲಿ ನೆನಪಾಗುವುದಿಲ್ಲ. ಈಗ ಪಾಠ ಮಾಡಬೇಕು ಅಂತ ಹೇಳಿದರೆ ಆ ವಾಕ್ಯಗಳು ನೆನಪಾಗಬೇಕಲ್ಲ, ನೆನಪಾಗುವುದಿಲ್ಲ. ಈಗ ನಾನು ಬೇರೆ ನನ್ನ ಅನುಷ್ಠಾನ ಮಾಡಿಕೊಂಡಿರ್ತೇನೆ, ನನ್ನನ್ನು ಬಿಟ್ಬಿಡಿ, ಪಾಠ ಮಾಡಲಿಕ್ಕೆ ಆಗುವುದಿಲ್ಲ ನನಗೆ ಅಂತ ಹೇಳಿ ಪಾಠದಿಂದ ಸ್ವಲ್ಪವೇ ಹಿಂಜರಿದ್ರಂತೆ. ಹಿಂಜರಿದು ಕೆಲವು ವರ್ಷಗಳಾಯಿತು. ಕೆಲವು ವರ್ಷಗಳಾದಮೇಲೆ ಒಬ್ಬರು ಹಿರಿಯರು ಬಂದರಂತೆ. ಹಿರಿಯರು ಅಂತ ಹೇಳಿದರೆ ಅವರು ಒಂದು 60 ವರ್ಷ ಮೀರಿದಂಥವ್ರು. 60 ವರ್ಷವರೆಗೆ ಅವರು ಯಾವುದೋ ಉದ್ಯೋಗವನ್ನು ಮಾಡ್ತಾ ಇದ್ದವರು. ಆದರೆ ಇದರಲ್ಲಿ ಶಾಸ್ತ್ರವನ್ನು ಕಲಿಯುವುದರಲ್ಲಿ ಬಹಳ ಆಸಕ್ತರು. ಅವರು ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾ ಕೊನೆಗೆ ಹಾನಗಲ್ಲು ವಿರೂಪಾಕ್ಷ ಶಾಸ್ತ್ರಗಳಲ್ಲಿ ಹೋದರು. ಶಾಸ್ತ್ರಗಳಲ್ಲಿ ಹೋಗಿ ನೀವು ನನಗೆ ಇದನ್ನು ಉಪದೇಶ ಮಾಡಬೇಕು, ಈ ಶಾಸ್ತ್ರ ಹೀಗೆ ಎಲ್ಲ ಕೇಳ್ಕೊಂಡು. ಆಗ ಇವರು ನಿಜವಾಗಿ ಶಾಸ್ತ್ರಾಧ್ಯಯನ ಆಸಕ್ತರು ಎಂಬಂತಹದ್ದನ್ನು ಪರಿಶೀಲಿಸಿ ತಿಳಿದಂತಹ ವಿರೂಪಾಕ್ಷ ಶಾಸ್ತ್ರಿಗಳು
ನನಗೆ ನಾನು ಮುದುಕನಾಗಿದ್ದೇನೆ, ಈಗ ಆಗುವುದಿಲ್ಲ, ನನ್ನ ಶರೀರ ತಡೆಯುವುದಿಲ್ಲ, ಅಷ್ಟನ್ನು ಪಾಠ ಮಾಡಲಿಕ್ಕೆ ಆಗುವುದಿಲ್ಲ. ನನ್ನ ಶಿಷ್ಯ ನಾರಾಯಣಾಚಾರ್ಯ ಅಂತ ಉಡುಪಿಯಲ್ಲಿದ್ದಾನೆ, ಅವರಲ್ಲಿಗೆ ಹೋಗು ಅಂತ ಕಳಿಸಿದರು. ಹಾಗೆ ಅವರು ಬಹಳ ಆಸೆಯಿಂದ ನಾರಾಯಣಾಚಾರ್ಯಲ್ಲಿಗೆ ಬಂದಿರುತ್ತೆ. ಗೋವಿಂದಾಚಾರ್ಯರಲ್ಲೇ ಇದ್ದಾರೆ ಆ ಸಂದರ್ಭದಲ್ಲಿ. ಬಂದು ನನಗೆ ಹೀಗೆ ಪಾಠ ಮಾಡಬೇಕು ಅಂತ ಹೇಳಿದರು. ಇವರು ಎಂದಿನಂತ ಹೇಳಿದರು, ಎಲ್ಲ ಮರೆತು ಹೋಗಿದೆ. ನಾನು ಪಾಠ ಮಾಡಿದ್ದೇನೆ, ಸುಮಾರು ಜನರಿಗೆ ಪಾಠ ಮಾಡಿದ್ದೇನೆ, ಎಲ್ಲ ಮರೆತು ಹೋಗಿದೆ. ಈಗ ಯಾವ ಶಾಸ್ತ್ರವೂ ನನಗೆ ನೆನಪೇ ಆಗುವುದಿಲ್ಲ, ನಿತ್ಯಾನುಷ್ಠಾನದ್ದು ಮಾತ್ರ ಅದೇ ಮರೆತು ಹೋಗ್ತದೆ ಕರುದಿಲ್ಲ, ಹೀಗೆಲ್ಲ ಹೇಳಿದ. ಹೀಗೆ ಹೇಳಿದ ಮೇಲೆ ಆ ಬಂದ ವ್ಯಕ್ತಿ, ನಾನು ಆನಗಲ್ ವಿರೂಪಾಕ್ಷ ಶಾಸ್ತ್ರಿಗಳಲ್ಲಿಗೆ ಹೋಗಿ ಅವರ ನಿರ್ದೇಶನದ ಪ್ರಕಾರ ನಿಮ್ಮಲ್ಲಿಗೆ ಬಂದದ್ದು, ಅವರು ನಿಮ್ಮಲ್ಲಿಗೆ ದಾರಿ ತೋರಿಸಿದ್ದಾರೆ ಅಂತ ಹೇಳಿದರು. ವಿರೂಪಾಕ್ಷ ಶಾಸ್ತ್ರಿಗಳು ಅಂತ ಹೆಸರು ಹೇಳಿದ ಕೂಡಲೇ ಇವರಿಗೆ ಮೈ ರೋಮಾಂಚನವಾಗಿ ಎದ್ದು ನಿಂತರು. ನಾರಾಯಣಾಚಾರ್ಯ ಇದು ಗುರುಗಳಿಗೆ ಪರಂಪರೆಗೆ ಕೊಡುವಂತಹ ಗೌರವ. ಎದ್ದು ನಿಂತು, ನಾಳೆ ಬನ್ನಿ, ಆಚಾರ್ಯ ಪಾಠ ಮಾಡ್ತೇನೆ, ನಾಳೆ ಬನ್ನಿ ಅಂತ ಹೇಳಿ. ಗೋವಿಂದಾಚಾರ್ಯ ಗೋವಿಂದ ಇಂಥ ಪುಸ್ತಕವನ್ನು ತೆಗೆದಿಡು ಅಂತ ಹೇಳಿದಂತೆ ಗೋವಿಂದಾಚಾರ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಪುಸ್ತಕವನ್ನು ತೆಗೆದಿಟ್ಟದ್ದು ಮಾತ್ರ ತೆರೀಲಿಲ್ಲ, ಎಲ್ಲದೂ ಬಾಯಿಯಲ್ಲೇ ಇತ್ತು ಅವರಿಗೆ. ಪಾಠ ಪೂರ್ತಿ ಪಾಠ ಕೆಲವು ತಿಂಗಳುಗಳ ಕಾಲ ಪಾಠ ಮಾಡಿ ಕಳುಹಿಸಿಕೊಟ್ರಂತೆ. ಒಂದು ಶಾಸ್ತ್ರದ ನಿಷ್ಠೆ, ಒಂದು ಅಧ್ಯಯನದ ನಿಷ್ಠೆ, ಒಂದು ಪರಂಪರೆಯ ಬಗೆಗೆ ನಿಷ್ಠೆ ಅಂತ ಹೇಳಿದರೆ ನಾವು ಇಂಥದ್ದರಿಂದ ಇದನ್ನು ಬನ್ನಂಜೆಯವರು ಹೇಳಿ ಅವರ ಸಂಭಾಷಣೆಯನ್ನು ದಾಖಲು ಮಾಡಿದ್ದಾರೆ. ಇದೇ ಅವರಲ್ಲಿ ಬನ್ನಂಜೆಯರಲ್ಲಿ ಮುಂದುವರಿದೆ. ಬನ್ನಂಜೆಯವರು ಸಂಪೂರ್ಣ ಗೌರವದಿಂದ ಈ ಮಾತನ್ನು ಹೇಳಿದಂಥ. ಆದ್ದರಿಂದ ಅಧ್ಯಯನ ಪರಂಪರೆ ಅಂತ ಏನಿದೆ ಅದು ಭಾರತೀಯ ಜ್ಞಾನ ಪರಂಪರೆ, ಅದು ಅಧ್ಯಯನದ ಪರಂಪರೆ, ಪ್ರವಚನದ ಪರಂಪರೆ, ಪ್ರವಚನದ ಮೂಲಕ ಅಧ್ಯಯನದ ಪರಂಪರೆ. ಅಧ್ಯಯನವನ್ನು ಎಲ್ಲಿಯೂ ಒಂದೆಡೆ ಪೂರ್ಣ ವಿರಾಮ ಹಾಕಿ ನಿಲ್ಲಿಸಬಾರದು ಎಂಬಂಥ ಒಂದು ಪರಂಪರೆ. ಆದ್ದರಿಂದಲೇ ಅಲ್ಲಿ ಸ್ವಾಧ್ಯಾಯ ಪ್ರವಚನವನ್ನು ಬಿಡಬಾರದು ಎಂಬುದಾಗಿ ಹೇಳಿ, ಆ ಪ್ರವಚನವನ್ನು ಕೇಳಿದಂತಹ ವಿದ್ಯಾರ್ಥಿ ಮರು ದಿವಸ ಅಧ್ಯಾಪಕನಾಗ್ತಾನೆ, ಅವನಿಗೂ ಸ್ವಾಧ್ಯಾಯ ಪ್ರವಚನದ ಉಪದೇಶ ಇದೆ, ಅವನು ಮರು ದಿವಸ ಅಧ್ಯಾಪಕನಾಗಿ ಅಥವಾ ಗುರುವಾಗಿ ಶಿಷ್ಯನಿಗೆ ಪ್ರಬೋಧನೆ ಮಾಡ್ತಾನೆ, ಆ ಶಿಷ್ಯ ಪುನಃ ಗುರುವಾಗ್ತಾನೆ. ಇದು ಪರಂಪರೆ ಬೆಳೆಯುವಂತಹ, ಇದು ಭಾರತೀಯ ಜ್ಞಾನ ಪರಂಪರೆಯ ವೈಶಿಷ್ಟ್ಯ. ಇದು ಕೇವಲ ಒಣ ಚರ್ಚೆಯಿಂದ ಆಗುವಂತಹದ್ದಲ್ಲ, ಅನುಸಂಧಾನದಿಂದ ಆಗುವಂತಹದ್ದು. ಈ ಭಾರತೀಯ ಜ್ಞಾನ ಪರಂಪರೆಗೆ ಸೇರಿದಂಥವರು ಬನ್ನಂಜೆ ಗೋವಿಂದಾಚಾರ್ಯರು. ನಮಸ್ಕಾರ.